ಬಲ್ಕಿಂಗ್ ಟೈಮಲ್ಲಿ ಫ್ಯಾಟ್ ಇನ್ಕ್ರೀಸ್ ಅವಾಯ್ಡ್ ಮಾಡೋದು ಹೇಗೆ ಎಕ್ಸ್ಪ್ಲೈನ್ ಮಾಡ್ತೀನಿ, ವಿಡಿಯೋ ಸೇವ್ ಮಾಡ್ಕೊಳ್ಳಿ. ಬಲ್ಕಿಂಗ್ ಸ್ಟಾರ್ಟ್ ಮಾಡಿದ್ರೆ ಫ್ಯಾಟ್ ಆಟೋಮೆಟಿಕ್ ಆಗಿ ಜಾಸ್ತಿ ಆಗುತ್ತೆ ಅಂತ ತುಂಬಾ ಜನ ಅನ್ಕೊಂಡಿದ್ದಾರೆ. ಫ್ಯಾಟ್ ಇನ್ಕ್ರೀಸ್ ಬಲ್ಕಿಂಗ್ ಪ್ರಾಬ್ಲಮ್ ಅಲ್ಲ, ರಾಂಗ್ ಬಲ್ಕಿಂಗ್ ಪ್ರಾಬ್ಲಮ್. ಬಲ್ಕಿಂಗ್ ಟೈಮಲ್ಲಿ ಬಾಡಿಗೆ ಎಕ್ಸ್ಟ್ರಾ ಕ್ಯಾಲೋರೀಸ್ ಬೇಕು. ಎಕ್ಸ್ಟ್ರಾ ಕ್ಯಾಲೋರೀಸ್ ಅಂದ್ರೆ ಜಂಕ್ ಫುಡ್, ಸ್ವೀಟ್ಸ್ ಅಂತ ಅಲ್ಲ. ಕ್ಲೀನ್ ಬಲ್ಕಿಂಗ್ ರೂಲ್ ಸಿಂಪಲ್. ಫಸ್ಟ್, ಕ್ಯಾಲೋರೀಸ್ ಸರ್ಪ್ಲಸ್ ಸ್ಮಾಲ್ ಇರಬೇಕು. ಡೈಲಿ 300 to 400 ಕ್ಯಾಲೋರೀಸ್ ಎಕ್ಸ್ಟ್ರಾ ಸಾಕು. ಸೆಕೆಂಡ್, ಪ್ರೋಟೀನ್ ಇಂಟೇಕ್ ಹೈ ಇರಬೇಕು. ಪ್ರೋಟೀನ್ ಮಸಲ್ ಬಿಲ್ಡ್ ಮಾಡುತ್ತೆ, ಫ್ಯಾಟ್ ಸ್ಟೋರ್ ಆಗೋ ಚಾನ್ಸ್ ಕಡಿಮೆ ಮಾಡುತ್ತೆ. ಥರ್ಡ್, weight ಟ್ರೈನಿಂಗ್ ಸ್ಟ್ರಾಂಗ್ ಇರಬೇಕು. ಪ್ರೋಗ್ರೆಸಿವ್ ಓವರ್ಲೋಡ್ ಇಲ್ಲ ಅಂದ್ರೆ ಎಕ್ಸ್ಟ್ರಾ ಕ್ಯಾಲೋರೀಸ್ ಫ್ಯಾಟ್ ಆಗಿ ಸ್ಟೋರ್ ಆಗುತ್ತೆ. ಫೋರ್ತ್, ಡೈಲಿ ಮೂವ್ಮೆಂಟ್, ಲೈಟ್ ಕಾರ್ಡಿಯೋ ಫ್ಯಾಟ್ ಕಂಟ್ರೋಲ್ ನಲ್ಲಿ ಹೆಲ್ಪ್ ಮಾಡುತ್ತೆ. ಪ್ರಾಬ್ಲಮ್ ಯಾವಾಗ ಆಗುತ್ತೆ ಗೊತ್ತಾ? ಜಂಕ್ ಫುಡ್, ಆಯಿಲ್ ಫುಡ್, ಸ್ವೀಟ್ ಕ್ರೇವಿಂಗ್ಸ್ ಇಗ್ನೋರ್ ಮಾಡದೆ ತಿಂದಾಗ. ಆಗ ಬಲ್ಕಿಂಗ್ ಡರ್ಟಿ ಬಲ್ಕ್ ಆಗುತ್ತೆ. ಸೊ ರಿಮೆಂಬರ್ ಒನ್ ಥಿಂಗ್ ಬ್ರೋ, ಫ್ಯಾಟ್ ಅವಾಯ್ಡ್ ಮಾಡಬೇಕು ಅಂದ್ರೆ ಬಲ್ಕಿಂಗ್ ಸ್ಟಾಪ್ ಮಾಡಬೇಡಿ. ಬಲ್ಕಿಂಗ್ ಸ್ಮಾರ್ಟ್ ಆಗಿ ಮಾಡಿ. ಕ್ಲೀನ್ ಬಲ್ಕ್ ಸ್ಲೋ ಇರಬಹುದು, ಆದ್ರೆ ರಿಸಲ್ಟ್ ಕ್ಲೀನ್ ಆಗಿರುತ್ತೆ. ಡೈಲಿ ರಿಯಲ್ ಬಲ್ಕಿಂಗ್ ಜರ್ನಿ ನೋಡ್ಬೇಕಾದ್ರೆ ಇವಾಗಲೇ ನನ್ನ ಅಕೌಂಟ್ನ ಫಾಲೋ ಮಾಡ್ಕೊಳ್ಳಿ. ಡೇ 24 ಅಲ್ಲಿ ಸಿಗೋಣ. ಬಾಯ್.